ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಅನುರಾಧ. ನಾನು ಹಿಮಾನಿ ಪ್ಯಾರೆಂಟ್, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹಿಮಾನಿ ಶಿ ಸ್ಟಡಿಂಗ್ ಸೆಕೆಂಡ್ PUC. ಈಗ ಮೊನ್ನೆ ತಾನೇ ರಿಸಲ್ಟ್ ಬಂತು. 97% ಸ್ಕೋರ್ ಮಾಡಿದ್ದಾಳೆ ಇನ್ ಸೈನ್ಸ್ ಸ್ಟ್ರೀಮ್. ನನಗಂತೂ ತುಂಬ ಖುಷಿ ಆಯಿತು. 10th 83% ಇತ್ತು. ಈಗ ಒಂದಷ್ಟು 97 ಅಂದರೆ ರಿಯಲಿ ಥ್ಯಾಂಕ್ಫುಲ್ ಟು ಎಕ್ಸೆಲ್. ಅವಾಗ ನಾನು ಹೇಳ್ತಾ ಇದ್ದೆ 83 ತುಂಬ ಕಮ್ಮಿ ಆಗ್ತಲ್ಲ ಪುಟ ಅಂತ ನಾನು ಬೇರೆಯವ್ರು ಕಂಪೇರ್ ಮಾಡಿ ಹೇಳ್ತಿದ್ದಾಗ ಅವಳು 83ನೇ ಸಾಕಂತ ಇದೆ. ಯಾಕಂದ್ರೆ ನನ್ನ ಕೆಪಾಸಿಟಿ ಅಷ್ಟೇ ಮಮ್ಮಿ, ಅದಕ್ಕೂ ಏನಕ್ಕೆ ನಾನು ದುರಾಸೆ ಪಡಬೇಕಂತ ಹೇಳ್ತಾ ಇದ್ದು. ಈಗ ನೋಡಿದ್ರೆ 97% ಬಂದರೂ ಅವ್ಳು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. 100 ಬರಬೇಕು, 99ಗೆ ಅಟ್ಲೀಸ್ಟ್ 19 ಏನಾದರೂ ಬರಬೇಕು ಅಂತ ಆ ಸೆಲ್ಫ್ ಕಾನ್ಫಿಡೆನ್ಸ್ ಆ ಲೆವೆಲಿಗೆ ಬೂಸ್ಟ್ ಆಗಿದೆ ಅವಳಿಗೆ. ಸೊ ಇದನ್ನು ಕೊಟ್ಟಿರೋದು ಎಕ್ಸೆಲ್. ಐ ಆಮ್ ರಿಯಲಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ಎಕ್ಸೆಲ್. ಸುಮನ್ಸ್ ಕುಮಾರ್ ಜೈನ್ ಒಳ್ಳೆ ಫ್ಯಾಕಲ್ಟಿನ ಕೊಟ್ಟಿದ್ದಾರೆ. ಒಂದು ಮಕ್ಕಳನ್ನ ಸಿಸ್ಟಮ್ಯಾಟಿಕಾಗಿ ಹೆಂಗೆ ಓದಬೇಕನ್ನೋದು ಒಂದು ಟೈಮ್ ಟೇಬಲೇ ರೆಡಿ ಮಾಡಿದ್ದಾರೆ. ಆ್ಯಂಡ್ ಸೇಫ್ಟಿ ವೈಸು ಅಷ್ಟೇ, ಹೆಣ್ಮಕ್ಳಿಗೆ ನಾವು ಇಷ್ಟು ದೂರ ಕಳಿಸ್ಬೇಕಪ್ಪ ಅಂತ ಯೋಚನೆ ಮಾಡೋ ಹಾಗೆಲ್ಲ. ನಾವು ಮನೇಲಿದ್ರೂ ಆ ಸೇಫ್ಟಿ ಕೊಡೋಕ್ಕಾಗುತ್ತೋ ಇಲ್ವೋ ಅಲ್ಲ, ಸೂಪರ್ ಒಂದು ಸೇಫ್ಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಎನಿ ಟೈಮ್ ಕಾಲ್ ಮಾಡಿದ್ರು, ಎಲ್ಲರೂ ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡಿ ನಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ನಾವು ಕೇಳಿದ ರಿಕ್ವೆಸ್ಟ್ನ ಫುಲ್ಫಿಲ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ಫುಲ್ ಟು ಎಕ್ಸೆಲ್.